ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಸ್ಪೆಷಲ್ ರಾಗಿ ಹಾಲುಬಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಪಾವಾಗೋಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ. ನಂತರ ಇದನ್ನು 3ರಿಂದ 4 ಬಾರಿ ನೀರಲ್ಲಿ ತೊಳೆದು 8 ಗಂಟೆಯ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. ನಂತರ ನೆನೆಸಿಟ್ಕೊಂಡಿರುವಂತಹ ರಾಗಿ ಜೊತೆಗೆ 3 ಭಾಗ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ರಾಗಿ ಹಾಲು ರೆಡಿ. ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಫಿಲ್ಟರ್ ಅಥವಾ ಬಟ್ಟೆಯ ಸಹಾಯದಿಂದ ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ. ಈಗ ರಾಗಿ ಹಾಲು ರೆಡಿಯಾಗಿದೆ. ಈಗ ತೆಂಗಿನ ಹಾಲನ್ನು ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ 1 ಪಾವಾಗೋಷ್ಟು ರಾಗಿಗೆ 1 ಪಾವಾಗೋಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ 3 ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದೇ ಪಾವಲ್ಲಿ 2 ಪಾವಾಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಬ್ಬಿಟ್ಕೊಂಡಿರುವಂತಹ ರಾಗಿ ಹಾಲು ಹಾಗೆಯೇ ತೆಂಗಿನ ಹಾಲನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡದ ಹಾಗೆ ತಿರುಗಿಸ್ಕೊಳ್ಬೇಕು. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಕೈ ಬಿಡದ ಹಾಗೆ ಒಂದು 50 ನಿಮಿಷದ ಕಾಲ ತಿರುಗಿಸ್ತಾ ಬಂದಲ್ಲಿ ರಾಗಿ ಹಾಲುಬಾಯಿನ ಪರ್ಫೆಕ್ಟ್ ಆದ ರೆಡಿಯಾಗಿರುತ್ತೆ. ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಕೂತಾಗ ಪರ್ಫೆಕ್ಟ್ ಆದ ಅಂತಲೇ ಹೇಳ್ಬೋದು. ನಂತರ ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಹಾಕಿ ಒಂದು 30 ನಿಮಿಷದ ಕಾಲ ಸೆಟ್ ಮಾಡಿದಲ್ಲಿ ಪರ್ಫೆಕ್ಟ್ ಆಗಿರುವಂತಹ ರಾಗಿ ಹಾಲುಬಾಯಿ ರೆಡಿಯಾಗಿರುತ್ತೆ.